ಅಂತರಪಟ ಅಂತರಪಟ. ಏನ್ ಹೇಳ್ತಿದ್ದೀರಾ? ಎಸ್, ನಿಮ್ಮಿಂದ ದೂರ ಇರ್ತೀನಿ ಇನ್ ಮುಂದೆ. ಆ ವಿಷಯನ ನಿಮ್ಮ ಅಮ್ಮಂಗ್ ಬಿಡು, ಅವ್ರು ನೋಡ್ಕೋತಾರೆ. ನಾನ್ ಹೆಂಗ್ ಕರ್ಸಕ್ಕಾಗತ್ತೆ? ನಿಮ್ಮಪ್ಪ ಸುಶಾಂತ್ನ ಕರೆಸ್ತೀನಿ ಅಂತ ಹೇಳ್ತಾರ ಅಷ್ಟೇ, ಆದ್ರೆ ಕರ್ಸೋ ವ್ಯವಸ್ಥೆ ಯಾವತ್ತೂ ಮಾಡಿಲ್ಲ. ಇವಳು ನೋಡಿದ್ರೆ ಸುಶಾಂತ್ ಅಂತಿದ್ದಾಳೆ. ನಿಮ್ ಮಾವಂಗ್ ಹೇಳಿದ್ರೆ ಏನನ್ನು ಕಿವಿಗೆ ಹಾಕೊಳ್ಳೋದಿಲ್ಲ. ನಾನು ಒಬ್ಳೆ ಏನ್ ಮಾಡಕ್ಕಾಗತ್ತೆ ಹೇಳು? ಅತ್ತೆ, ಯಾವ ಸ್ವಿಚ್ ಆನ್ ಮಾಡಿದ್ರೆ ಯಾವ ಲೈಟ್ ಆನ್ ಆಗುತ್ತೆ ಅಂತ ನಾನ್ ನಿಮಗ್ ಹೇಳ್ಕೊಡ್ಬೇಕಾ? ಪಾಪ ದಿಶಾ ಸುಶಾಂತ್ನ ಎಷ್ಟು ಇಷ್ಟಪಡ್ತಾ ಇದ್ದಾಳೆ. ಅವಳ ಆಸೆನ ಈಡೇರಿಸೋ ಬಗ್ಗೆ ಯೋಚನೆ ಮಾಡಿ. ಗಣಪತಿ ಮಾವನ್ ನಂಬ್ಕೊಂಡ್ರೆ ಯಾವ ಕೆಲ್ಸಾನೂ ಆಗಲ್ಲ. ನೀವೇ ಏನಾದ್ರೂ ಮಾಡ್ಬೇಕಲ್ವಾ? ಯೋಚನೆ ಮಾಡಿ. ರಾಜ್ ರಾಜ್ ಯಾಕೆ ಸೈಲೆಂಟ್ ಆಗಿದ್ದೀರಾ? ಮಾತಾಡಿ. ಇದನ್ನ ನಾನು ಮಾತಾಡ್ಲಿಲ್ವಾ? ಕನ್ಸ? ಯಾಕೆ ರಾಜ್ ನನ್ ಮೇಲೆ ಅಷ್ಟೊಂದು ಬೇಜಾರಾಗಿದ್ಯಾ? ನನ್ನ ಹತ್ರ ಒಂದ್ ಮಾತಾಡೋದಕ್ಕೂ ನಿಮಗ್ ಇಷ್ಟ ಇಲ್ವಾ? ನನ್ನ ಲೈಫಲ್ಲಿ ಯಾರಿಲ್ಲ ಅಂದ್ರು ಕೊನೆ ತನಕ ನೀವಿರ್ತೀರಾ ಅಂತ ನಂಬಿದ್ದೆ. ಆದ್ರೆ ನಿಮ್ಗೂ ನನ್ ಬೇಡವಾದ್ನಾ? ನನ್ ಬಗ್ಗೆ ನಿಮಗ್ ಬೇಸರನಾ ರಾಜ್? ಬೇಸರ ಎಲ್ಲ ಏನೂ ಇಲ್ಲ. ಮತ್ಯಾಕ್ ಹೀಗಿದ್ದೀರಾ? 2 ದಿನದಿಂದ ನನ್ ಜೊತೆನೆ ಹಾಸ್ಪಿಟಲ್ ಅಲ್ಲಿ ಇದ್ರಿ. ನಮ್ಮಮ್ಮನ ನಿಮ್ಮಮ್ಮನ ಹಾಗೆ ನೋಡ್ಕೊಂಡ್ರಿ. ನಾನ್ ಏನು ಹೇಳ್ದೇನೆ ಎಲ್ಲ ಸಹಾಯನೂ ಮಾಡಿದ್ರಿ. ಆದ್ರೂ ನೀವ್ ನನ್ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ. ಇದೆಲ್ಲ ನನಗ್ ಯಾವ್ದು ಗೊತ್ತಾಗಲ್ಲ ಅನ್ಕೊಂಡ್ರ? ನೀವು ಟೆನ್ಷನ್ ಇದ್ರಿ ಅಂತ ನಾನೇನು ಮಾತಾಡದೆ ಇದ್ದೆ. ಹೌದಾ? ಮತ್ತೀಗ ಮಾತಾಡಿ ಅಂದ್ರು ಮಾತಾಡ್ತಿಲ್ವಲ್ಲ, ಇದಕ್ಕೇನ್ ಅರ್ಥ? ನಾನು ಬೇರೆ ಏನೋ ಯೋಚನೆ ಮಾಡ್ತಿದ್ದೆ. ಏನು ಅಂತ ಕೇಳ್ಬೋದಾ? ಅದು ಹೇಳಿ, ಏನದು? ನಾನು ವಾಪಸ್ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಮುನಿಯಮ್ಮ. ಮನೆಗೆ ಯಾಕೆ? ಸುಮ್ನೆನಾ? ನೀವು ಸುಮ್ನೆ ಮನೆ ಬಿಟ್ಟು ಬಂದಿಲ್ಲ ಅಲ್ವಾ ರಾಜ್? ನೀವು ಮನೆಗೆ ಹೋಗೋದು 1 ಲಕ್ಷ ತಗೊಂಡು ತಾನೆ. 1 ಲಕ್ಷ ಸಿಗದೆ ಅದೇ ಹೇಗೆ ಹೋಗ್ತೀರಾ? ಓ, ನಿಮ್ಗೊಂದು ಲಕ್ಷ ನನ್ ಕೊಡ್ಬೇಕಲ್ವಾ? ಅದನ್ನ ನೆನಪಿಸ್ತಿದ್ದೀರಾ ಅಲ್ವಾ? ಇಲ್ಲ, ಅಲ್ಲಿ ನಮ್ಮಮ್ಮ ನನಗೋಸ್ಕರ ಕಾಯ್ತಿದ್ದಾರೆ. ನನಗೆ ನನ್ನ ಮನೆ ತುಂಬಾ ನೆನಪಾಗ್ತಿದೆ. ಅದಕ್ಕೆ ಹೋಗೋಣ ಅಂತ ಅನ್ಕೋತಿದ್ದೆ. ಅಂದ್ರೆ ನೀವು ಒಟ್ಟಾರ ಬಿಟ್ಟು ನನ್ನನ್ನ ಬಿಟ್ಟು ಹೊರಟೋಗ್ತಿದ್ದೀರಾ? ಐ ಆಮ್ ಸೋ ಸಾರಿ ರಾಜ್. ನಿಮ್ ಪಾಡಿಗೆ ನೀವು ಫುಡ್ ಡೆಲಿವರಿ ಕೆಲಸ ಮಾಡ್ಕೊಂಡಿದ್ರಿ. ದುಡ್ಡು ಸಿಗ್ಲಿಲ್ಲ. ಅದಕ್ಕೆ ನೀವು ವಾಪಸ್ ಮನೆಗೆ ಹೋಗ್ತೀನಿ ಅಂತಿದ್ದೀರಾ ಅಲ್ವಾ? ನೀವೇನು ಯೋಚನೆ ಮಾಡ್ಬಿಡಿ ರಾಜ್. ನನಗೆ ಒಂದು ಸ್ವಲ್ಪ ಟೈಮ್ ಕೊಡಿ, ನಾನು ದುಡ್ಡು ಅರೇಂಜ್ ಮಾಡ್ತೀನಿ. ಅಯ್ಯೋ, ನಿಮ್ಗೆ ಹೇಗೆ ಹೇಳಿ? ನಾನು 1 ಲಕ್ಷದ ವಿಷಯ ಅಲ್ಲ. ನಿಮ್ಮಿಂದ ಹೇಗಾದ್ರೂ ದೂರ ಆಗ್ಬೇಕು ನಾನು.
ಅಷ್ಟೇ. ಆದ್ರೆ ಒಂದ್ ಹೇಳಿ ನನಗೆ, ನಾನು 1 ಲಕ್ಷ ಕೊಟ್ಟಿದ ತಕ್ಷಣ ನೀವು ಇಲ್ಲಿಂದ ಹೊರಟ್ಬಿಡ್ತೀರಾ? ನಾನು ಮನೆಯಿಂದ ಆಚೆ ಬಂದಿದ್ದೆ 1 ಲಕ್ಷ ದುಡಿಬೇಕು ಅಂತ. ಅದು ಸಿಕ್ಕಾದ್ಮೇಲೆ ನನ್ನ ಗುರಿನ ರೀಚ್ ಆದಾಗೇನೆ. ಅಲ್ಲಿಗೆಲ್ಲ ಮುಗಿತಾ ಹಾಗಿದ್ರೆ ಹಾಂ, ಇನ್ನೇನಿದೆ? ಎಷ್ಟು ಅಂತ ಜರ್ನಿ ಮಾಡ್ತಾನೆ ಇರೋಕ್ಕಾಗತ್ತೆ. ನಮ್ಮ ಸ್ಟಾಪ್ ಬಂದಾದ್ಮೇಲೆ ಇಳಿದು ಹೋಗ್ತಾ ಇರ್ಬೇಕಲ್ವಾ? ಹಾಗಿದ್ರೆ ಇಷ್ಟೇನಾ ರಾಜ್? ನನಗೆ ಅರ್ಥ ಆಗ್ತಿಲ್ಲ. ನಾನು ಮದುವೆನ ನಿಲ್ಲಿಸೋವಾಗ ಅಮ್ಮನ ಆರೋಗ್ಯ, ನಿಮ್ ಕನ್ಸು, ನನ್ನ ಜೊತೆ ಕೆಲಸ ಮಾಡಿರೋ ಅನಿವಾರ್ಯತೆಗಳು ನನಗೆ ಯಾವುದು ನೆನಪಾಗ್ಲಿಲ್ಲ. ಕಣ್ಣೀರ್ ಹಾಕ್ತಿರೋ ಒಬ್ಬ ಅಪ್ಪ, ಮೋಸ ಹೋಗ್ತಿರೋ ಒಬ್ಳು ಮಗಳು, ಅವರಷ್ಟೇ ನನಗೆ ಕಾಣಿಸಿದ್ದು. ಆ ಮೋಸನ ತಡಿಬೇಕು ಅಂತ ಹೋಗಿ ಕಾವ್ಯಕ್ಕಂಗೆ ಎಲ್ಲ ಹೇಳ್ದೆ. ಆದ್ರೆ ಅದ್ರ ಪರಿಣಾಮ ಈ ತರ ನಿಮ್ ಕನ್ಸನ್ನ ಅಲ್ಲೋಲ ಕಲ್ಲೋಲ ಮಾಡುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ರಾಜ್. ನಂಗೆ ನಿಮ್ಮಿಂದ ದುಡ್ಡು ಬೇಡ ಮುನಿಯಮ್ಮ. ಆದರೆ ನನಗಿಷ್ಟ ಇಲ್ಲ ಅಂದರೂ ನಿಮ್ಮ ಪ್ರಪಂಚದಿಂದ ನಾನು ದೂರ ಹೋಗಲೇಬೇಕಾಗಿದೆ. ನಾನಾದರೂ ಏನು ಮಾಡಲಿ? ನಾನು ಯಾರು ಅನ್ನೋದು ಗೊತ್ತಾದರೆ ನೀವೇ ನನ್ನ ಕತ್ತಿಡ್ದು ಆಚೆ ಹಾಕ್ತೀರ. ನನಗದನ್ನೆಲ್ಲ ಎದುರಿಸೋ ಶಕ್ತಿ ಇಲ್ಲ. ಅದಕ್ಕಿಂತ ಮುಂಚೆ ನಾನೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನೇ ಆದರೂ ನಾನು ನಿಮ್ಮ ಜೊತೆ ಇರೋದಕ್ಕಂತೂ ಆಗಲ್ಲ ಮುನಿಯಮ್ಮ. ನಾನಿಲ್ಲಿದ್ದಷ್ಟು ದಿನವೂ ಇಬ್ಬರು ಇನ್ನೂ ಹಚ್ಕೋತೀವಿ. ಇದರಿಂದ ನಮ್ಮಿಬ್ರಿಗೂ ಮುಂದೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಬಾರ್ದು ಅಂದರೆ ಈಗಲೇ ನಾವಿಬ್ಬರು ದೂರ ಆಗಬೇಕು. ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ ನನಗೆ. ಹಾಗಂತ ನಿಮ್ಮ ಜೊತೆ ಇರೋ ಓಹೋ, ಏನ್ ರಾಜಲಕ್ಷ್ಮಿ, ಹೊಸ ಕೆಲ್ಸನಾ? ಇಲ್ಲ, ಹಳೆ ಕೆಲ್ಸನೇ. ನನ್ನ ಹೆಂಡತಿ ಮಗಳ ಮಾತು ನಂಬಿ ಮತ್ತೆ ಬೀದಿಗೆ ಬಂದ್ಬಿಟ್ಟೆ. ಅಂದ್ರೆ ಈ ಬೀದಿ ಅಲಿಯೋ ಕೆಲಸ ಮತ್ತೆ ಮಾಡಂಗಾಯ್ತು ಅಂದೆ. ಅವಳು ಹಂಗೇನೆ ರಾಜಲಕ್ಷ್ಮಿ, ಅವಳು ನಂಬ್ಕೊಂಡ್ರೆ ಯಾರು ಉದ್ಧಾರ ಆಗಲ್ಲ. ಇದೇ ನೀವನು ಏನಕ್ಕೂ ರಿಯಾಕ್ಟೇ ಮಾಡ್ತಾ ಇಲ್ವಲ್ಲ? ಆರಾಧನ ಬಗ್ಗೆ ಹೇಳಿದ್ರೆ ಇಷ್ಟೊಂದು ಹುಡ್ಕೊಂಡು ಜಗಳಕ್ಕೆ ಬರ್ಬೇಕಾಗಿತ್ತು. ಅಮ್ಮ, ನಾನು ಹೋಗಿ ಬರ್ತೀನಿ. ಆರಾಧನಾ, ತಿಂಡಿ ತಿಂದೇನೆ? ಹೂಮ್ಮ, ನಾನು ತಿಂದೆ. ಯಾಕೆ ಸುಳ್ಳು ಹೇಳ್ತಿದ್ಯಾ? ನೀನೇನೂ ತಿಂದಿಲ್ಲ. ಅಮ್ಮ, ದಾರಿಲಿ ಹೋಗ್ತಾ ತಿನ್ಕೋತೀನಿ. ನಂಗೆ ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ. ಆರಾಧನಾ, ನಿನ್ನೆಯಿಂದ ನೀನೇನೂ ತಿಂದಿಲ್ಲ, ಇವಾಗೂ ತಿಂಡಿ ತಿಂದೆ ಹಾಗೆ ಹೋಗ್ತಿದ್ಯಾ? ಅಮ್ಮ, ನನಗೆ ಟೈಮ್ ಆಗ್ತಿದೆ. ನೀನು ಹುಷಾರು. ಟೈಮಿಗೆ ಮಾತ್ರೆ ತಗೋ. ಗಾಳಿಲೆಲ್ಲ ನಿಂತ್ಕೋಬಾರ್ದು. ಒಳಗಡೆ ಹೋಗು. ಹೋಗು. ಹಲೋ, ಈವೆಂಟ್ ಮ್ಯಾನೇಜರ್ ಮೇಡಮ್, ಇವತ್ತೇನು ಡ್ರಾಪ್ ಇಲ್ವೋ? ರಾಜ್, ಮರ್ತೆ ಹೋಗಿದ್ದೆ. ಇದನ್ನ ತಗೊಳ್ಳಿ.
ಇದ್ರಲ್ಲಿರೋ ಅಡ್ರೆಸ್ಗೆ ಹೋಗಿ ಆ ನಂಬರ್ಗೆ ಕಾಲ್ ಮಾಡಿ. ಇವತ್ತು ನಿಮ್ಗೆ ಅಮೌಂಟ್ ಸಿಗುತ್ತೆ. ದುಡ್ಡ ಅಲ್ಲ, 50 ಲಕ್ಷ ಸಾಲ ಮಾಡಿ ಪಾತ್ರೆ ಇಟ್ಕೊಂಡು ಭಿಕ್ಷೆ ಬೇಡಕ್ಕೆ ಹೋಗ್ತಾಳೆ ಅಂತ ಅನ್ಕೊಂಡಿದ್ದೆ. ಆದರೆ ಇವಳ ಹತ್ರ ಇರೋದು ಅಕ್ಷಯ್ ಪಾತ್ರೆ ಅನ್ಸುತ್ತೆ. ಅದು ಎಲ್ಲಿಂದ ದುಡ್ಡು ಬರ್ತಾ ಇದೆ ಇವಳಿಗೆ? ನನಗಿವತ್ತು ಡ್ರಾಪ್ ಮಾಡೋದು ಬೇಡ, ನಾನೇ ಹೋಗ್ತೀನಿ. ಯಾವ ಕಡೆ ಹೊರಟಿದ್ದೀರಾ? ಬೇರೆ ಒಂದು ಕೆಲ್ಸಕ್ಕೆ ಹೋಗ್ತಿದ್ದೀನಿ. ಬಾಯ್. ಯಾವ ಕಡೆ ಹೊರಟಿದ್ದಾರೆ ಇವರು? ಏನು ಸರಿಯಾಗಿ ಹೇಳ್ತಾ ಇಲ್ಲ. ತುಂಬ ಅರಿಬರಿಲ್ ಬೇರೆ ಇದ್ದಾರೆ. ಇವರಿಬ್ಬರ ಮಧ್ಯೆ ಏನೋ ಸರಿಯಿಲ್ಲ ಅನ್ನಿಸ್ತಾ ಇದೆ. ಏನಾಗಿರ್ಬೋದು? ಯಾರದನ್ನ ಏನೋ ಸೀಕ್ರೆಟ್ ಗೇಮ್ ಆಡ್ತಾ ಇರೋದಂತೂ ಪಕ್ಕ. ಅದೇನು ಅಂತ ತಿಳ್ಕೋಬೇಕು. ಅಕ್ಕ, ಕಾಂಚನ, ಏನಾಯ್ತೆ? ಏನಿಲ್ಲ. ಅಯ್ಯೋ ದೇವ್ರೆ, ನಿನ್ನೆ ತಾನೇ ದಿಶಾ ಬರ್ತಾಳೆ ಅಂತ ಅಷ್ಟೊಂದು ಖುಷಿಯಾಗಿದೆ. ಈಗ ನೋಡು, ಮುಖ ಬಾಡ್ ಹೋಗಿದೆ. ಏನು ಗಣಪತಿ ಊರಲ್ಲಿಲ್ಲ ಅಂತ ಬೇಜಾರ? ಅದಲ್ಲ ಅಕ್ಕ, ನನಗೆ ದಿಶಾದೇ ಯೋಚನೆ ಆಗಿದೆ. ಯಾಕೆ? ಓದ್ ಮುಗಿಸ್ಕೊಂಡು ಬಂದ್ಲು, ಒಳ್ಳೆ ಕೆಲಸ ಸಿಗುತ್ತೆ, ಇನ್ನೇನ್ ಟೆನ್ಷನ್ ನಿನಗೆ? ಕೆಲಸ ಸಿಕ್ಕಿದ್ರೆ ಸಾಕ ಅಕ್ಕ? ಒಳ್ಳೆ ಸಂಬಂಧ, ಒಳ್ಳೆ ಮನೆನೂ ಸಿಗ್ಬೇಕಲ್ವಾ? ಅಯ್ಯೋ ಕಾಂಚನ, ದಿಶಾ ಮದ್ವೆಗೆ ಈಗ್ಲೇ ಯಾಕೆ ಅವಸರ? 1-2 ವರ್ಷ ಕೆಲಸ ಮಾಡ್ಲಿ, ಹಾಯ್ ಆಗಿರ್ಲಿ, ಆಮೇಲೆ ಸಂಬಂಧ ನೋಡೋಣ. ಅಕ್ಕ, ನಾನು ಹಾಗೆ ಅನ್ಕೊಂಡಿದ್ದೆ. ಆದ್ರೆ ದಿಶನ್ ಮನ್ಸಲ್ಲಿರೋದೇ ಬೇರೆ. ಅಂದ್ರೆ ಏನೇ ನಿನ್ ಮಾತಿನ ಅರ್ಥ? ದಿಶಾ ಯಾರನ್ನಾದ್ರೂ ಇಷ್ಟಪಡ್ತಾ ಇದ್ದಾಳ? ಹಾಗೇನಾದ್ರೂ ಇದ್ರೆ ಅವಳನ್ನ ಕೇಳೆ, ಅವಳು ಒಳ್ಳೆ ಹುಡುಗನ್ನ ಇಷ್ಟಪಟ್ಟಿರ್ಬೋದು. ಯಾಕಂದ್ರೆ ದಿಶಾ ನಮ್ಮನೆ ಹುಡುಗಿ, ನನಗೆ ಅವಳ ಚಾಯ್ಸ್ ಮೇಲೆ ನಂಬಿಕೆ ಇದೆ ಕಣೆ. ದಿಶನ್ ಮನ್ಸಲ್ಲಿರೋ ಹುಡುಗ ಚಿನ್ನದಂತವನಕ್ಕ. ಆದ್ರೆ ಆ ಚಿನ್ನ ನಮ್ಮ ಕೈಗೆ ಎಟ್ಕುತ್ತೋ ಇಲ್ವೋ ಅಂತ ಚಿಂತೆ. ಯಾರ್ಯಾ ಹುಡುಗ? ನನಗೂ ಹೇಳೆ, ನನಗವನ್ ಗೊತ್ತಿದಾನಾ? ಅಕ್ಕ, ದಿಶಾ ಇಷ್ಟಪಡ್ತಿರೋದು ನಮ್ಮ ಸುಶಾಂತ್ನ. ಈ ವಿಷಯ ನಿನಗೆ ಗೊತ್ತಿರ್ಬೇಕಲ್ವಾ? ಯಾಕಂದ್ರೆ ಸುಶಾಂತೇ ನಿನ್ ಗಂಡ ಅಂತ ಅನ್ಕೊಂಡೆ ತಾನೇ ನೀನು ಅವಳನ್ನ ಬೆಳೆಸಿದ್ದು. ಅಯ್ಯೋ ಕಾಂಚನ, ದಿಶಾ ಏನಷ್ಟು ದಡ್ಡಿನ? ನಾವೆಲ್ಲ ತಮಾಷೆಗಲ್ವಾ ಹೇಳ್ತಾ ಇದ್ದಿದ್ದು. ಅವಳಿಗೆ ಗೊತ್ತಾಗಿರುತ್ತೆ ಸುಶಾಂತ್ ಇಷ್ಟ ಅಂತ, ಅವಳು ತಮಾಷೆ ಮಾಡಿರ್ತಾಳೆ. ಇಲ್ಲ ಅಕ್ಕ, ಅವಳ ಮನಸ್ಸಲ್ಲಿ ನಾವು ತಮಾಷೆ ಅಂತ ಎಸ್ತಿದ್ ಬೀಜ ಪ್ರೀತಿ ಅನ್ನೋ ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ. ಏನ್ ಹೇಳ್ತಾ ಇದ್ದೆ ಕಾಂಚನ ನೀನು? ಇದು ಹೇಗ್ ಸಾಧ್ಯ? ನೋಡು, ನಾವು ದಿಶನ್ಗೆ ತಿಳಿಸಿ ಹೇಳೋಣ, ಅವಳು ಅರ್ಥ ಮಾಡ್ಕೋತಾಳೆ. ಅರೆ, ಇದೇನಕ್ಕ ಹೀಗೆ ಹೇಳ್ತಾ ಇದ್ದಾಳೆ? ಹಂಗಂದ್ರೆ ಅಕ್ಕನ ಮನಸ್ಸಲ್ಲಿ ಏನಿದೆ? ಕಾಂಚನ, ನೀ ಏನು ಯೋಚನೆ ಮಾಡಬೇಡ. ಇವ್ರ ಹತ್ರ ಹೇಳಿ ದಿಶನ್ಗೆ ಒಳ್ಳೆ ಹುಡುಗನ ನಾನು ಹುಡುಕಿಸ್ತೀನಿ. ಯಾಕತ್ತೆ? ನಾನ್ ನಿಮ್ ಸೊಸೆ ಆಗೋದು ನಿಮ್ಗಿಷ್ಟ ಇಲ್ವಾ? ಮಾತಾಡಿ ಅತ್ತೆ. ಅದ್ ಹಾಗಲ್ಲಮ್ಮ ದಿಶಾ. ನೋಡಿ ಅತ್ತೆ, ನನಗೆ ಬೇರೆ ಯಾವ ಸಂಬಂಧನೂ ನೋಡೋ ನೆಸೆಸಿಟಿ ಇಲ್ಲ. ನಾನ್ ಮದ್ವೆ ಅಂತ ಆದ್ರೆ ಅದು ಸುಶಾಂತ್ನ ಮಾತ್ರ. ಏನಮ್ಮ ಈಗೆಲ್ಲ ಮಾತಾಡ್ತೀಯ ನೀನು? ನಾನು ನಿನ್ನನ್ನು ಪ್ರೀತಿ ಮಾಡಲ್ಲ, ಮುನಿಯಮ್ಮನ ಪ್ರೀತಿ. ನೋಡಿದ್ಯಾ ಪ್ರೀತಿ ಅಂತ ಈಗ ನಿನ್ ಬಾಯಲ್ಲೇ ಬಂತು. ನಿನ್ನ ಅವ್ಳು ಚೆನ್ನಾಗಿ ನೋಡ್ಕೋತಿರೋದಕ್ಕೆ,
ನಿನಗೆ ಜಗತ್ತನ್ನ ಒಂದು ಹೊಸ ರೀತಿಲಿ ನೋಡೋದನ್ನ ಹೇಳ್ಕೊಟ್ಟಿರೋದಕ್ಕೆ ಎಲ್ಲ ಸೇರಿ ಅವಳನ್ನ ಒಂದೇ ಒಂದ್ಸಲ ಅಪ್ಕೊಂಡು ಅವಳಿಗೊಂದು ಥ್ಯಾಂಕ್ಸ್ ಹೇಳ್ಬೇಕು ಕಣೋ. ಅಂಕಲ್ ಏಯ್ ರಾಜ್ ಏನು ಹೊಸ ಕೆಲ್ಸನಾ? ಹಳೇನೇ ಕೆಲಸನ ಅಂಕಲ್. ಆರಾಧನಾ ಪುಟ್ಟಿ ಹೇಗಿದ್ದಾಳೆ? ಚೆನ್ನಾಗಿದ್ದಾರೆ. ಕಾವ್ಯ ಅವ್ರು ಹೇಗಿದ್ದಾರೆ? ಅವಳ ಬಗ್ಗೆ ನಿನಗೂ ಆರಾಧನೆಗೂ ಒಂದು ವಿಷಯ ಹೇಳಬೇಕು. ನೀನು ಆರಾಧನಾ ಒಟ್ಟಿಗೆ ಸಿಕ್ಬಿಟ್ರೆ ಹೇಳ್ತೀನಿ. ಅವರೆಲ್ಲೋ ಹೋಗಿದ್ದಾರೆ ಅಂಕಲ್. ಅನ್ನಗೆ ಥ್ಯಾಂಕ್ ಯು ಅಂಕಲ್. ನೀವು ದುಡ್ಡು ಕೊಟ್ಟಿರಲಿಲ್ಲ ಅಂದರೆ ಆರಾಧನಾ ಅವ್ರ ತಾಯಿಗೆ ಆಪರೇಷನ್ ಮಾಡೋಕ್ಕಾಗ್ತಿರ್ಲಿಲ್ಲ. ನಿಮ್ಮಿಂದ ತುಂಬ ದೊಡ್ಡ ಹೆಲ್ಪ್ ಆಯಿತು. ಯಾವ ದುಡ್ಡು? ನೀನ್ ಏನು ಹೇಳ್ತಿದ್ಯಪ್ಪ? ಇದೇನು ಹೀಗೆ ಹೇಳ್ತಿದ್ದೀರಾ? ಆರಾಧನಾ ಅವ್ರಿಗೆ ನೀವು ದುಡ್ಡು ಕೊಟ್ರಲ್ಲ ಆಂಟಿ ಆಪರೇಷನ್ಗೆ. ಯಾವ ಆಪರೇಷನ್ನು? ಏನಪ್ಪ ಹೇಳ್ತಾ ಇದೀಯಾ? ಅಂದರೆ ನೀವು ಆರಾಧನವ್ರಿಗೆ ಸಿಕ್ಕೇ ಇಲ್ವಾ? ಇಲ್ಲಪ್ಪ, ಮದ್ವೆಯಲ್ಲಿ ಹಾಗೆಲ್ಲ ಆಯ್ತಲ್ಲ, ತುಂಬಾ ಬೇಜಾರಾಗಿ ಆಟೋನು ತೆಗ್ದಿರ್ಲಿಲ್ಲ, ಇವತ್ತೇ ತೆಗ್ದಿರೋದು. ನೀನ್ ನೋಡಿದ್ರೆ ಏನೇನೋ ಹೇಳ್ತಾ ಇದೀಯಾ? ಅಂದರೆ ನೀವು ಆರಾಧನವ್ರಿಗೆ 5 ಲಕ್ಷ ಕೊಟ್ಟಿಲ್ವಾ? ಮತ್ತೆ ಯಾಕೆ ಅವ್ರು ಹಂಗಂದ್ರು? ಏನು? ನಾನು 5 ಲಕ್ಷ ಕೊಟ್ಟೆ ಅಂತಂದ್ಲ? ಇಲ್ಲಪ್ಪ, ನಾನ್ ಕೊಟ್ಟಿಲ್ಲ. ಆದ್ರೆ ಆ ಹುಡುಗಿ ಯಾಕೆ ಹಾಗೆ ಹೇಳಿದ್ಲು? ಅಂಕಲ್, ಆರಾಧನವ್ರ ಅಮ್ಮಂಗೆ ಹುಷಾರಿರ್ಲಿಲ್ಲ, ಆಪರೇಷನ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ರು. ಆರಾಧನವ್ರ ಹತ್ರ ದುಡ್ಡು ಇರಲಿಲ್ಲ, ಆದರೆ ಅವ್ರು ದುಡ್ಡು ಅರೇಂಜ್ ಮಾಡ್ಕೊಂಡು ಬಂದರು. ಆಪರೇಷನ್ನು ಮಾಡಿಸಿದ್ರು. ಕೇಳಿದ್ರೆ ನೀವು ಕೊಟ್ಟಿದ್ದು ಅಂತ ಹೇಳಿದ್ರು. ನೀವು ನೋಡಿದ್ರೆ ಈ ಥರ ಹೇಳ್ತಿದ್ದೀರಾ. ಹಾಗಿದ್ರೆ ಆರಾಧನವರು ಸುಳ್ಳು ಹೇಳಿದ್ದಾರೆ. ನಾನಂತೂ ದುಡ್ಡು ಕೊಟ್ಟಿಲ್ಲಪ್ಪ. ಹಾಗಿದ್ರೆ ಅವ್ರಿಗೆ ದುಡ್ಡೆಲ್ಲಿಂದ ಬಂತು? ಯಾರು ಕೊಟ್ಟರು?